ಕಣ್ತುಂಬ ನಿದ್ದೆ ಇದ್ರೂ ಆಟ ಆಡೋ ಕಡೆನೇ ಗಮನ ಜಾಸ್ತಿ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸಾಟರ್ಡೆ ಮಾರ್ನಿಂಗ್ ಬೆಳಿಗ್ಗೆ ತಿಂಡಿಗೆ ಇವತ್ತು ವಾಂಗಿಭಾತ್ನ ಮಾಡ್ಕೊಂಡಿದ್ವಿ. ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ನಾನು ಮೊನ್ನೆ ರಾಗಿನ ನೆನೆಸಿದ್ದು ತೋರಿಸಿದ್ದೆ ಒಂದು ವ್ಲಾಗಲ್ಲಿ. ರಾಗಿನ ನಾನು ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮೊಳಕೆ ಎಲ್ಲ ಬಂದಿತ್ತು ರಾಗಿ. ಇದನ್ನು ನಾನು ಸ್ವಲ್ಪ ಹುರಿದ್ಬಿಟ್ಟು ಪೌಡರ್ನ ಮಾಡಿಕೊಂಡು ನಾನು ರಾಗಿ ಸರಿ ಮಾಡಿ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ತುಂಬ ದಿನ ಆಗಿಬಿಟ್ಟಿತ್ತು, ಖಾಲಿ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ನಾನು ಮಾಡ್ಕೊಂಡಿದ್ದಾಗ ರಾಗಿನ ಮೊಳಕೆ ಏನು ಕಟ್ಟಿರಲಿಲ್ಲ, ಹಂಗೇ ಪೌಡರ್ನ ಮಾಡ್ಕೊಂಡಿದ್ದೆ. ಈ ಸಲ ಸ್ವಲ್ಪ ಮೊಳಕೆ ಕಟ್ಬಿಟ್ಟು ನಾನು ಪೌಡರ್ನ ಮಾಡಿಕೊಂಡೆ ರಾಗಿ ಸರಿ ತಿನ್ನಿಸೋದಕ್ಕೆ ಅಂತ ಅಂದ್ಬಿಟ್ಟು. ಮಕ್ಕಳಿಗೆ ನಿದ್ದೆ ಎಷ್ಟು ಬಂದಿದ್ರೂ ಕೂಡ ಮಲ್ಕೊಳ್ಳಲ್ಲ, ಆಟ ಆಡೋ ಕಡೆನೇ ಗಮನ ಜಾಸ್ತಿ. ನೋಡಿ, ನನ್ನ ಮಗನ ನಾನು ಜೋಲಿಯಲ್ಲಿ ಹಾಕ್ಬಿಟ್ಟು ಮಲಗಿಸ್ತಿದ್ದೆ. ಅದು ಆ ಕಡೆ ಫೋನ್ ಇತ್ತು, ಅದನ್ನ ನೋಡಿಬಿಟ್ಟು ಅದನ್ನ ಎತ್ಕೋಬೇಕು ಅಂದ್ಬಿಟ್ಟು ಜೋಲಿಯಿಂದ ಅದೇ ಇಳಿತಾ ಇರೋದು. ಇವಾಗಂತೂ ತುಂಬಾ ಭಯ ಆಗಿಬಿಟ್ಟಿದೆ. ಮಲಗಿಸ್ಬಿಟ್ಟು ನಾವು ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಲ್ಲ, ಮೀನ್ಸ್ ಹಾಲ್ಗೂ ಕೂಡ ಹೋಗೋಕ್ಕಾಗಲ್ಲ. ನೋಡ್ಕೊಂಡು ಯಾರಾದರೂ ಒಬ್ಬರು ಇರಲೇಬೇಕು, ಇಲ್ಲ ಅಂತಂದರೆ ಅದು ಆ ಜೋಲಿಯಿಂದ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಜೋಲಿನ ಬೆಡ್ಗೆ ಹತ್ರ ಆಗೋ ಥರನೇ ಕಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಹಿಂಗೆ ಬಿದ್ದೋಗ್ಬಿಡುತ್ತೆ ಅಂತ ಬೈಕೇನೆ ಅರ್ಧ ಆ ಬೆಡ್ಗೆ ಸ್ವಲ್ಪ ಟಚ್ ಆಗುತ್ತೆ, ಅದು ಆರಾಮಾಗಿ ಇಳಿಬೋದು ಸೇಫಾಗಿ, ಏನೋ ಬಿದ್ದರೂ ಪೆಟ್ಟಾಗಲ್ಲ ಪಾಪು. ಆ್ಯಂಡ್ ಮನೇಲಿ ಮಕ್ಕಳೆಲ್ಲ ಜಾಸ್ತಿ ಇರೋದ್ರಿಂದ ಅವ್ರ ಜೊತೆ ಆಟ ಆಡೋದಕ್ಕೂ ಕೂಡ ಪಾಪು ನಿದ್ದೆ ಬಂದಿರೋ ಮಲ್ಕೊಳ್ದೆ ಅವ್ರ ಕಡೆ ಹೋಗೋಕ್ಕೆ ಗಮನ ಜಾಸ್ತಿ. ಸ್ವಲ್ಪ ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ನಿಮಗೆ ಬ್ಯಾಕ್ ಸೈಡ್ ಸೌಂಡ್ ಕೇಳಿಸ್ತಾ ಇರ್ಬೋದು, ಮಕ್ಕಳೆಲ್ಲ ಆಟ ಆಡ್ತಾ ಇರೋದ್ರಿಂದ. ಇವತ್ತಿನ ಕತೆ ಈ ರೀತಿ ಇತ್ತು. ಆ್ಯಂಡ್ ಸಂಜೆ ಸಿಂಪಲ್ ಆಗಿ ಮನೆಯಲ್ಲಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ವಿ. ಜಾಸ್ತಿ ವೀಡಿಯೋಸ್ನ ನಾನು ಮಾಡ್ಕೊಳಕ್ಕಾಗಿರಲಿಲ್ಲ. ಇವತ್ತಿನ ಕತೆ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.